ರಲ್ಲಿ ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಪರಿವರ್ತನೆ ಆಯಿತು. ಮೊದಲ ಬಾರಿಗೆ ಈ ಸಾರಿ ನಾವು ಆಟೋನಮಸ್ ಬ್ಯಾಚು ಗ್ರ್ಯಾಜುಯೇಟ್ ಆಗ್ತಾ ಇದೆ. 2020ರಲ್ಲಿ ಸುಮಾರು 911 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಜಾಯ್ನ್ ಆಗಿದ್ದರು. ಇವಾಗ 812 ವಿದ್ಯಾರ್ಥಿಗಳು ತೇರ್ಗಡೆ ಒಂದು ಗ್ರ್ಯಾಜುಯೇಷನ್ ಸೆರೆಮನಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳ ಒಂದು ಗ್ರ್ಯಾಜುಯೇಷನ್ ಡೇ ಏನಂತೀವಿ ಅದನ್ನು ಈ ಶನಿವಾರ ಆಗಸ್ಟ್ 3ನೇ ತಾರೀಕು 10 ಗಂಟೆಗೆ ಶ್ರೀ ಎಚ್ ಕೆಂಪೇಗೌಡ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ಆಯೋಜನೆ ಮಾಡಿದ್ದೀವಿ. ಈ 812 ವಿದ್ಯಾರ್ಥಿಗಳಲ್ಲಿ 58 ವಿದ್ಯಾರ್ಥಿಗಳು ರ್ಯಾಂಕನ್ನು ಪಡೆದಿದ್ದಾರೆ. ಪ್ರತಿ ಬ್ರ್ಯಾಂಚಲ್ಲೂ 10ಕ್ಕಿಂತ ಮಿಗಿಲಾಗದೆ ರ್ಯಾಂಕ್ಗಳನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಫಸ್ಟ್ ರ್ಯಾಂಕನ್ನು ಅಂದರೆ ಎಂಟೈರ್ ಇನ್ಸ್ಟಿಟ್ಯೂಟ್ಗೆ ಕಾಲೇಜ್ ಟಾಪರು ಶ್ರೀನಿಧಿ ಅಂತ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿ, ಅವರು ಕಾಲೇಜ್ ಟಾಪರು. ಈ ಎಲ್ಲ 58 ವಿದ್ಯಾರ್ಥಿಗಳು ಮತ್ತು 812 ವಿದ್ಯಾರ್ಥಿಗಳು ಯಾರು ಈ ಗ್ರ್ಯಾಜುಯೇಟ್ ಆಗ್ತಾಯಿದ್ದಾರೆ ಅವರೆಲ್ಲ ಬಂದು ಸರ್ಟಿಫಿಕೇಟ್ಸ್ಗಳನ್ನ ಮುಖ್ಯ ಅತಿಥಿಗಳಿಂದ ತಗೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದಂಥ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರು ಬರ್ತಾ ಇದ್ದಾರೆ. ಅವರು ಗ್ರ್ಯಾಜುಯೇಷನ್ ಅಡ್ರೆಸ್ಸನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಒಂದು ಒಳ್ಳೆಯ ಕವರೇಜ್ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಅದರ ಜೊತೆಗೆ ತಾವೆಲ್ಲ ಬಂದು ಆ ಒಂದು ಕಾರ್ಯಕ್ರಮವನ್ನು ತಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಚಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ.